ಮುಂದುಗಡೆ ನಮಸ್ತೆ. ನನ್ನ ಹೆಸರು ಎಂ ಗಣೇಶ್. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಾಮರಾಜನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆ ಗೊತ್ತಿರ್ಬೋದು, ನಾವು ಕೊಳ್ಳೇಗಾಲ ನಗರಸಭಾ ಕಚೇರಿ ಹತ್ರ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಅದಕ್ಕೂ ಮೊದಲು ನಮ್ಮ ಜೊತೆಯಲ್ಲಿ ನಮ್ಮ ಚಂದ್ರಶೇಖರ್ ಜಿಲ್ಲಾ ಕಾರ್ಯದರ್ಶಿಗಳು, ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿಗಳು, ಹಾಗೂ ಹೊಸ ಹಂಪಾಪುರದ ಮಧುನಾಯಕ್ ಅವರು ಜಿಲ್ಲಾ ಕಾರ್ಯದರ್ಶಿಗಳು, ಶಿವಶಂಕರ್ ನಮ್ಮ ದೊಡ್ಡಿಂದವಾಡಿಯವರು ಜಿಲ್ಲಾ ಕಾರ್ಯದರ್ಶಿಗಳು, ಚಾಮರಾಜು ಅಂತೇಳಿ ಸಂವಿಧಾನ ಬಳಗದ ನಮ್ಮ ಮಿತ್ರರು, ಇನ್ನೂ ಅನೇಕ ಮಿತ್ರರು ಬರೋರು ಇದ್ದಾರೆ. ಪ್ರಗತಿಪರ ಒಕ್ಕೂಟದ ಹಲವು ಸದಸ್ಯರೆಲ್ಲ ಬರ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿಗೆ ಬಂದಿರತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಒಳ್ಳೆ ಟೈಮ್ಗೆ ನಮ್ಮ ಮೇಡಮ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಜಾಗದಲ್ಲಿ ಜೈಬೇರಿ ಇದ್ದೇ ಇರ್ತಲ್ಲ, ಯಾಕಂದ್ರೆ ಜೈ ಆಗ್ಬೇಕಾದ್ರೆ ಜೈಬೇರಿ ಬರಬೇಕು. ಇವತ್ತು ತಮಗೆಲ್ಲ ಗೊತ್ತಿರೋ ರೀತಿನೇ ಸರ್ಕಾರದವರು ಏನೊಂದು ನಗರಸಭೆ ಕಾರ್ಯಾಲಯಗಳಲ್ಲಿ ನಿಮ್ಮ ಒಂದು ನಮೂನೆ 3 ಮಾಡಿಸ್ಕೊಳ್ಳಿ, ನಮೂನೆ 3A ಮಾಡಿಸ್ಕೊಳ್ಳಿ, ಒಂದು ಅಭಿಯಾನ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಅವರು ಹೇಳಿದ್ರು. ಅದು 2 ತಿಂಗಳಾಯಿತು. 2 ತಿಂಗಳಿಂದ ಇದುವರೆಗೂ ಇವ್ರ ಮುನ್ಸಿಪಾಲ್ಟಿಗೆ 400ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ. ಇಲ್ಲಿವರೆಗೂ ಕೂಡ ಯಾವ ಅರ್ಜಿನೂ ಮೂವ್ ಮಾಡ್ತಾ ಇಲ್ಲ ಇವರು. ನಂದೇ ಕೊಟ್ಟು ನಾನು ಇವ್ರನ್ನ ಕೇಳಿ ಪ್ರತಿ ಸತಿ ಬಂದು ವಾರಕ್ಕೆ 2 ದಿನ ಬಂದು ಇಲ್ಲಿ 2 ಗಂಟೆ 3 ಗಂಟೆ ಕಾದ್ರೂ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಆ ರೀತಿ ಬೇಜವಾಬ್ದಾರಿ ಅಧಿಕಾರಿಗಳು. 2 ತಿಂಗಳಾಗಿದೆ, ಬಂದು ಅಲಿತಾನೆ ಇದ್ದಾರೆ. ಸಾರ್ವಜನಿಕರೆಲ್ಲ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅಲ್ಲಿದ್ರು ಅವ್ರಿಗೆ ಬೀಕಾತ ಮಾಡಿಕೊಡ್ತಾ ಇಲ್ಲ. ಕಾರಣ ಕೇಳಿದ್ರೆ ಅದಿಲ್ಲ ಇದಿಲ್ಲ, ಅದು ತಗೊಬನ್ನಿ ಇದು ತಗೊಬನ್ನಿ. ಇಲ್ಲಿ ಮುಂದ್ಗಡೆ ಒಬ್ಬರನ್ನ ಕೂರಿಸಿದ್ದಾರೆ. ಇವರು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಂತರದಲ್ಲಿ ಒಂದು ನಿರ್ದಿಷ್ಟವಾದ ಕಾರಣ ಹೇಳ್ಬೇಕು, ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂತೇಳಿ, ಮತ್ತೆ ಯಾವಾಗ ಮಾಡ್ಕೊಡ್ತಾರೆ ಅನ್ನೋದನ್ನು ಕೂಡ ಹೇಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಇಲ್ಲಿ ಒಂದು ವಿಷಯ ತಿಳಿಸೋಗಂಟ ನಾವು ಎದ್ದೇಳಲ್ಲ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಲೈವ್ ಹೀಗೆ ಮುಂದುವರಿತದೆ. ಸಾರ್ವಜನಿಕರು ನಮಗೆ ಬೆಂಬಲಿಸಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಅವರು. ಸರ್ ನಮಸ್ತೆ, ನನ್ನ ಹೆಸರು ಜೈಮೇರಿ ಅಂತ, ನಗರಸಭೆ ಮೆಂಬರ್ ನಾನು. ಈ ಏನು ಬಿ ಖಾತೆ ಹಗರಣ, ಇದನ್ನು ಒಂದು ಹಗರಣ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಏನು ಸರ್ಕಾರ ಬಿ ಖಾತೆ ಮಾಡಿ ಅಂತೇಳಿ ಏನೋ ಒಂದು ಅಧಿಸೂಚನೆ ಹೊರಡಿಸಿದೆ, ಆ ಅಧಿಸೂಚನೆಗೆ ಇವರು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂದಮೇಲೆ ಇದು ಹಗರಣನೇ. ಇದಕ್ಕೆ ವಿರುದ್ಧವಾಗಿ ನಾನು ಸತತವಾಗಿ 9 ದಿವಸ ನಾನು ಧರಣಿ ಕೂತಿದ್ದೆ. 9 ದಿವಸದಲ್ಲಿ 1 ದಿವಸ ಸಂಜೆ ತನಕ, ಇನ್ನು ಉಳಿದ 8 ದಿವಸ ಅಹೋರಾತ್ರಿ ನಾನು ಧರಣಿ ಕೂತರು ಕೂಡ ಇವತ್ತಿಗೂ ಇವರು 1 to ಡಬಲ್ ಕಂದಾಯ ಅಲ್ಲಿ UD-ನಲ್ಲಿ ಹೇಳ್ತಾರೆ, DMA-ನಲ್ಲಿ ಹೇಳ್ತಾರೆ, ಇಲ್ಲ ನಾವು 105ನ ಕ್ಯಾನ್ಸಲ್ ಮಾಡಿದ್ದೀವಿ, ಈಗ 1 to ಡಬಲ್ ತಗೊಳ್ಳುವಾಗಿಲ್ಲ ಅಂತ. ಬಟ್ ಇವ್ರು ಹೇಳ್ತಿದ್ದಾರೆ ಅದನ್ನು ಮೊದಲಿತ್ತು, ಈಗಷ್ಟೇ ಇವರು ಬಿ ಖಾತೆ ಕೊಡ್ತಾ ಇರೋದು. ಬಿ ಖಾತೆಗೆ ಈಗ ಇವರು ರದ್ದು ಮಾಡಿದ್ದಾರೆ. ಹಿಂದೆ ಇತ್ತಲ್ಲ ಅಂದರೆ ಹಿಂದೆ ಇವಾಗ ಎ ಖಾತೆ ಅಂತಾನೆ ಕೊಟ್ಟಿದ್ರಾಗಿದ್ರೆ ಈಗ ಇವರು ಎ ಖಾತೆ ಅಂತಾನೆ ಕೊಡ್ತಾರೆ ಹಾಗಾದ್ರೆ. ಹಾಗಾಗಿ ಈ ವಿಚಾರದಲ್ಲಿ ಇದಕ್ಕೆ ಸಾಧ್ಯ ಆದರೆ DMA ಅವರು ಮಧ್ಯಪ್ರವೇಶ ಮಾಡಿದ್ರೆ ಇದು ಸೂಕ್ತ ಅನ್ಕೊಂತೀನಿ. ಕೊಳ್ಳೇಗಾಲಕ್ಕೆ DMA ಅವರು ಭೇಟಿ ಮಾಡೋದು ಸೂಕ್ತ ಅನ್ಕೊಂತೀನಿ. ಜೊತೆಗೆ ಜಿಲ್ಲಾಧಿಕಾರಿ ಅವರು ಇವಾಗ ಅಲ್ಲಿ ಅಧಿವೇಶನ ಇರೋದ್ರಿಂದ ಅವರು ಬ್ಯುಸಿ ಇದ್ದಾರೆ ಅಂತ ಗೊತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂತೀನಿ. ಜಿಲ್ಲಾಧಿಕಾರಿ ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ, ಸಾಧ್ಯ ಆದರೆ ಇಲ್ಲಿ ಮುಖಾಂತರ ಬಂದು ಭೇಟಿ ಮಾಡಿ ಒಂದು ಸಮಸ್ಯೆಗೆ ಬಗೆಹರಿಸಿ. ಇಲ್ಲ ನೀವು ಕೂತ ಜಾಗದಲ್ಲೇ ಸರ್ಕಾರದಿಂದ ಆಗಲಿ ಅಥವಾ UD-ಯಿಂದ ಆಗಲಿ DMA-ಯಿಂದ ಆಗಲಿ ನಗರಸಭೆಯಿಂದ ಇವ್ರಿಗೆ ಏನು ಗೊಂದಲಗಳು, ಇವ್ರದ್ದೇ ಗೊಂದಲನ ಅಥವಾ ಇವರು ಸೃಷ್ಟಿ ಮಾಡ್ತಾ ಇದ್ದಾರೋ ಅಥವಾ ನಿಜವಾಗಿ ಇವ್ರಿಗೆ ಗೊಂದಲ ಇದೆಯೋ, ಇದನ್ನೇ ಸರಿಯಾದ ರೀತಿಯಲ್ಲಿ ಜಿಲ್ಲಾಧಿಕಾರಿ ಅವರು ಮಾಹಿತಿ ತಗೊಂಡು ಜನರ ಸಮಸ್ಯೆನ ಬೇಗನೆ ಪರಿಹಾರ ಮಾಡಿ ಇಲ್ಲಿ ನಗರಸಭೆಯಲ್ಲಿ ಆಗ್ತಿರೋ ಈ ದಂಧನ, ಈ ಒಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು, ಇದಕ್ಕೆಲ್ಲ ಒಂದು ಅಂತ್ಯ ಆಡಬೇಕು ಅಂತ ಜಿಲ್ಲಾಧಿಕಾರಿ ಅವ್ರಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.